ದಸರಾದ ಸಂಭ್ರಮದ ಕ್ಷಣಗಳಲ್ಲೇ ಒಂದು ವಿವಾದ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಏನದು ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಮೈಸೂರು ದಸರಾ ಮಧ್ಯೆ ಗುಂಬಸ್ ವಿವಾದ ಈ ವರ್ಷ ಕೂಡ ಎದ್ದಿದೆ. ಸಯ್ಯಾಜಿರಾವ್ ರಸ್ತೆಯಲ್ಲಿ ಗುಂಬಸ್ ಮಾದರಿಯನ್ನ ನಿರ್ಮಾಣ ಮಾಡಿರುವುದು ಕೆಂಗಣ್ಣಿ ಗುರಿಯಾಗಿದೆ. ಹಸಿರು ಚಪ್ಪರದಲ್ಲಿ ಗುಂಬಸ್ ಮಾದರಿಯ ನಿರ್ಮಾಣ ಆಗಿದೆ. ಫೇಸ್ಬುಕ್ ಖಾತೆಯಲ್ಲಿ ಫೋಟೋವನ್ನ ಶೇರ್ ಮಾಡಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಮೈಸೂರು ದಸರಾದ ಮಧ್ಯೆ ಈ ಗುಂಬಸ್ಗಳ ಅಳವಡಿಕೆ ಅಂದ್ರೆ ಗುಂಬಸ್ ಮಾದರಿಯ ಚಪ್ಪರದ ಅಳವಡಿಕೆಯ ಅಗತ್ಯತೆ ಏನು ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಆಮೇಲೆ ಹಸಿರು ಚಪ್ಪರ ಹಾಕಿರೋ ಇಂಟೆನ್ಷನ್ ಈಗ ನೋಡಿ, ನಿಮಗೆ ನಾವು ಪ್ರತಾಪ್ ಸಿಂಹ ಅವರು ಶೇರ್ ಮಾಡಿರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಾ. ಆ ಫೋಟೋ ಹಸಿರು ಚಪ್ಪರ ಹಾಗೂ ಗುಂಬಸ್ ಮಾದರಿ ಇದೆ. ಇದನ್ನು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಬದಲಾಯಿಸೋದಕ್ಕೆ ಸಂಬಂಧಪಟ್ಟವರಿಗೆ ಹೇಳಿದ್ದೀನಿ ಅಂತ ಕೂಡ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ. ನಿಮಗೆ ಈ ಹಿಂದೆ ನೆನಪಿರಬಹುದು, ಅಲ್ಲೊಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗ್ತಾ ಇತ್ತು, ಅಲ್ಲೂ ಕೂಡ ಗುಂಬಸ್ ಮಾದರಿಯಲ್ಲೇ ಮಾಡಿದ್ರಿಂದ ಅದನ್ನು ಕೂಡ ಆ ಸಂದರ್ಭದಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಪ್ರಶ್ನೆ ಕೇಳಿದ್ರು ಮತ್ತು ಅದನ್ನ ಬದಲಾಯಿಸೋ ತನಕ ಅವ್ರು ಬಿಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ಈ ಗುಂಬಸ್ ವಿವಾದ ಮೈಸೂರಿಗರನ್ನು ಕಾಡುತ್ತಾ ಇದೆ. ದಸರಾದ ಸಂದರ್ಭದಲ್ಲಿ ಈ ರೀತಿಯ ಚಪ್ಪರದ ಅಳವಡಿಕೆ ಅಗತ್ಯತೆ ಏನಿತ್ತು ಅನ್ನೋದನ್ನ ಹಿಂದೂ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ. ಹಿಂದೂ ಕಾರ್ಯಕರ್ತರ ಧ್ವನಿಯಾಗಿ ಪ್ರತಾಪ್ ಸಿಂಹ ಅವರು ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇದೇನ್ ಸಂಬಂಧ ಏನು, ಈ ರೀತಿ ಸ್ಕೆಚ್ ಅನ್ನ ಅಥವಾ ಡಿಸೈನ್ ಅನ್ನ ಮಾಡಿದಂತಹ ವ್ಯಕ್ತಿಗಳ ಇಂಟೆನ್ಷನ್ ಏನು ಅನ್ನೋ ಪ್ರಶ್ನೆಯನ್ನ ಕೂಡ ಕೆಲವರು ಎತ್ತಿದ್ದಾರೆ. ಸೊ ಇದು ಪ್ರತಾಪ್ ಸಿಂಹ ಅವ್ರ ಗಮನಕ್ಕೂ ಬಂದಿದೆ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೇಳಿದ್ದೀನಿ ಇದನ್ನು ಬದಲಾಯಿಸೋದಕ್ಕೆ ಅಂತ ಅವರು ಫೋಟೋವನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸಂಭ್ರಮದ ಮಧ್ಯೆ ಮತ್ತೊಮ್ಮೆ ಈ ಗುಂಬಸ್ ವಿವಾದ ಮುನ್ನೆಲೆಗೆ ಬರ್ತಾ ಇರೋದು. ಸಯ್ಯಾಜಿರಾವ್ ರಸ್ತೆಯಲ್ಲಿ ವೆಲ್ಕಮ್ ಮಾಡೋದಕ್ಕೆ, ಪ್ರವಾಸಿಗರನ್ನ ಸೆಳೆಯೋದಕ್ಕೆ ಅಂತ ಅಳವಡಿಕೆ ಮಾಡಿರುವಂತಹ ಚಪ್ಪರದ ಕಲರ್ ಮತ್ತು ಡಿಸೈನ್ ಇದೆಯಲ್ಲ, ಅದು ಈಗ ವ್ಯಾಪಕವಾದಂತಹ ಚರ್ಚೆ ಹಾಗೂ ಟೀಕೆಗೆ ಗುರಿಯಾಗ್ತಾ ಇದೆ. ಇದರ ಅರ್ಥ ಏನು, ಈ ಚಪ್ಪರ ಗುಂಬಸ್ ಮಾದರಿ ಯಾಕಿರಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ತುಂಬಾ ಜನ ಇನ್ನೂ ಒಂದು ಹಂತಕ್ಕೆ ಮುಂದೆ ಹೋಗಿ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ, ಈ ಕಲರ್ಗೂ ಈ ಡಿಸೈನ್ಗೂ ದಸರಾಗೂ ಏನ್ ಸಂಬಂಧ, ಯಾಕಾಗಿ ಮಾಡಿರೋದು, ಇದನ್ನ ಯಾರ ಭಾವನೆಗೆ ಧಕ್ಕೆ ತರುವಂತೆ ಅಥವಾ ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ಇದನ್ನ ಮಾಡಿದ್ದೀರಾ ನೀವು ಅನ್ನೋ ಪ್ರಶ್ನೆಯನ್ನ ಕೂಡ ಅನೇಕರು ಕೇಳ್ತಾ ಇದ್ರು. ಸೊ ಮಾಜಿ ಸಂಸದರು ಕೂಡ ಇದನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಾಡಹಬ್ಬ ಸಾಮಾನ್ಯವಾಗಿ ಏಕತೆ, ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಬಿಂಬಿಸುವಂತಹ ಹಬ್ಬ, ಅದನ್ನ ಮಾಡಬೇಕು. ಬಟ್ ಇಲ್ಲಿ ಕೇವಲ ಕೆಲವರನ್ನ ಮೆಚ್ಚಿಸೋದಕ್ಕೋಸ್ಕರ, ಕೆಲವರ ಪ್ರೀತಿಯನ್ನ ಗಳಿಸೋದಕ್ಕೋಸ್ಕರ ಅವ್ರಿಗೆ ಬೇಕಾದಂಗೆ ಡಿಸೈನ್ ಅನ್ನು ಯಾಕೆ ಮಾಡಿದ್ದೀರಿ, ಡಿಸೈನ್ ಬಗ್ಗೆನೇ ತಕರಾರು ಇರೋದು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಗುಂಬಸ್ ಮಾದರಿಯಲ್ಲಿ ನಿರ್ಮಾಣ ಮಾಡಿ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅದನ್ನು ತೆಗೆಯೋ ತನಕ ಅಲ್ಲಿ ಹೋರಾಟಗಳು ನಡೆದಿತ್ತು. ಇನ್ಫ್ಯಾಕ್ಟ್ ಪ್ರತಿಭಟನೆಗೂ ಕೂಡ ಕರೆಯನ್ನು ಕೊಡಲಾಗಿತ್ತು. ಈಗಲೂ ಕೂಡ ದಸರಾದ ಸಂದರ್ಭದಲ್ಲಿ ಪ್ರವಾಸಿಗರನ್ನ ಸೆಳೆಯೋ ದೃಷ್ಟಿನ ಇದು ಅಥವಾ ಓಲೈಕೆಯ ತಂತ್ರನ, ಗುಂಬಸ್ ಮಾದರಿಯ ಅಳವಡಿಕೆ, ಚಪ್ಪರದ ಅಳವಡಿಕೆ ಏನು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಮಾಡಬೇಕು ಅಂತ ಅಥವಾ ಜನರಲ್ಲಿ ಏನು ಸಂದೇಶವನ್ನು ಕೊಡಬೇಕು ಅಂತ ನೀವು ಬಯಸ್ತಾ ಇದ್ದೀರಾ ಅನ್ನೋ ಪ್ರಶ್ನೆಯನ್ನ ಕೂಡ ಅನೇಕರು ಕೇಳ್ತಾ ಇದ್ದಾರೆ. ಇದನ್ನೇ ಪ್ರತಾಪ್ ಸಿಂಹ ಅವರು ಕೂಡ ಕೇಳಿದ್ದಾರೆ.